ಖುಷಿ ಆಗುತ್ತೆ. ಮನೆ ಹೆಸರು ಕೃಷ್ಣ ಶಿಖರ ಅಂತಲೇ ಇದ್ದೀನಿ. ಶಕ್ತಿ ಇದ್ರೂ ಮನೆ ಕಟ್ಟೋಕ್ಕಾಗಿರಲಿಲ್ಲ. ಎಷ್ಟೊಂದು ಕಡೆ ನಾನು ಪ್ರಾಪರ್ಟಿ ತೊಗೊಂಡಿದ್ರೂ ಮನೆಗೆ ಇಷ್ಟು ವರ್ಷ ಕಟ್ಟೋಕ್ಕಾಗಿರಲಿಲ್ಲ. ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಇದು ನನ್ನ ಸ್ವಂತ ಮನೆ ಅಂತ ಹೇಳ್ಕೊಳ್ಳೋವಂಥದ್ದು ಈಗ ಯೋಗ ಕೂಡ ಬಂದಿರೋದು. ಸೊ ಆಬ್ವಿಯಸ್ಲಿ ತುಂಬ ಖುಷಿ ಆಗುತ್ತೆ. ಅಂದರೆ ಮನೆ ನಾನು ಮುಂಚೆ ಮಾಡದೇ ಇದ್ದಿದ್ದ ಕಾರಣ ಏನಿತ್ತು ಅಂದರೆ ನನ್ನ ಹೆಂಡತಿ ಬರಲಿ, ಅವ್ರಿಗೆ ಹೆಂಗೆ ಅನುಕೂಲ ಇರುತ್ತೆ, ಅವ್ರಿಗೆ ಟೇಸ್ಟ್ ಇರುತ್ತೆ, ಆ ಥರದ್ದು ಮಾಡೋಣ ಅಂತ ಆಯಿತು. ಆಮೇಲೆ ಮಗು ಆಗಲಿ, ಮಗು ಕೂಡ ಏನೇನು ಬೇಕು ಆಗುತ್ತೆ ಆ ವ್ಯವಸ್ಥೆಗಳು ನೋಡ್ಕೊಂಡು ಮಾಡೋಣ ಅಂತ ಆಯಿತು. ಸೊ ಹೋಗ್ತಾ ಆಮೇಲೆ ನನ್ನ ಹೆಂಡತಿ ಬೈಲಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಅದಕ್ಕೆ ಒಂದು ಮನೆ ಅವ್ರಿಗೆ ಇಷ್ಟ ಆಗುತ್ತೆ. ಸರ್ ಬಂದವರೆಲ್ಲ ಒಂದೇ ಮಾತು ಹೇಳಿದ್ರು, ಅಂದರೆ ಸಂಸ್ಕಾರ ಮತ್ತು ಇದು ಒಳ್ಳೆತನ ಅಂತಂದರೆ ಇದು ಜೋಡಿ ನೋಡ್ಕೊಳ್ಳಬೇಕು. ಕಷ್ಟಪಟ್ಟು ಇದನ್ನ ಇಂಡಸ್ಟ್ರಿಗೆ ಬಂದು ಮುಂದಾಗಿ ನಿಂತ್ಕೊಂಡು ಈ ಥರದ ಒಂದು ಸಾಧನೆ ಮಾಡಿ ಒಂದು ಮನೆ ಕಟ್ಟಿದ್ರು, ಒಂದು ಗೂಡು ಕಟ್ಟಿದ್ರು ಅನ್ನೋದು ಖುಷಿ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಕಲಾವಿದರಿಗೆ ವಿಶೇಷವಾಗಿರಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರ. ನಾನು ಎಲ್ಲರೂ ತಿಳ್ಕೊಳ್ಳೋದು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಯಿಂದ ಏನೇನೋ ವಿಷಯಗಳು ಕೇಳ್ಪಡ್ತಾ ಇರ್ತೀವಿ, ಕೆಲವೊಂದು ದುರ್ಘಟನೆ ಕೇಳ್ಪಡ್ತಾ ಇರ್ತೀವಿ, ಅಥವಾ ಏನೋ ಒಂದು ಮನಸ್ತಾಪಗಳು ಬರ್ತಾ ಇರ್ತೀವಿ. ಅದು ಏನಾಗ್ತಾ ಇರ್ತಾವೆ, ಪಬ್ಲಿಕ್ಕಿಗೆ ನಮ್ಮನ್ನೆಲ್ಲ ತುಂಬ ಒಂದು ಮಾದರಿಯಾಗಿ ರೋಲ್ ಮಾಡಲಾಗಿ ನೋಡೋಕ್ಕೆ ಇಷ್ಟಪಡ್ತಿರ್ತಾರೆ. ಸೊ ನಾನು ವಿಶೇಷವಾಗಿ ಅದನ್ನು ತುಂಬ ಕಾಳಜಿ ವಹಿಸಿ, ಅದು ನಮಗೆ ಜವಾಬ್ದಾರಿ. ಅದು ನಾಳೆ ದಿನ ನೋಡಿದವರು ಹೌದಪ್ಪ ನಾವು ಇವ್ರ ಥರ ಬದುಕಬೇಕು ಅಂತ ಅನ್ನಿಸ್ಬೇಕು. ಸೊ ಆ ಮಾರ್ಗದಲ್ಲಿ ಸಾಕಷ್ಟು ಜನ ಹಿರಿಯರು ನಡೆದಿದ್ದಾರೆ. ಈಗಿನ ಕಾಲದಲ್ಲಿ ವಿಷ್ಣು ಸರ್ ಆಗಿರ್ಬೋದು, ಅನ್ನೋರು ನಾವೆಲ್ಲ ಅವರ ಅಭಿಮಾನಿ. ನಮ್ಮ ಜೊತೆ ನಮ್ಮ ತಂದೆ ತಾಯಿ ನಮಸ್ಕಾರಗಳು. ನಾಳೆ ದಿನ ನಾವು ಸಿನಿಮಾನಲ್ಲಿ ಏನು ಹೇಳ್ತೀವೋ ಬಿಡ್ತೀವೋ, ಬಟ್ ನಾವು ವೈಯಕ್ತಿಕವಾಗಿ ಹೇಗೆ ಬದುಕ್ತೀವಿ ಅದು ಸಾರ್ವಜನಿಕರಿಗೆ, ನಮ್ಮ ಅಭಿಮಾನಿಗಳಿಗೆ ಒಂದು ಮಾದರಿ ಆಗ್ತದೆ. ಹೌದಪ್ಪ ನಾವು ಈ ಥರ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಬದುಕ್ತೀನಿ ಅಷ್ಟೇ. ಇವತ್ತೆಲ್ಲ ಗೆಳೆಯ ಮಾಡಿದ್ದಾರೆ, ಒಳ್ಳೆಯದಾಗಲಿ, ದೇವ್ರ ಒಳ್ಳೆದ ಮೇಲೆ ನಾನು ಗೃಹ ಪ್ರವೇಶಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದೆ. ಆ್ಯಕ್ಚುಲಿ ಅವ್ರು ಸಿಕ್ಕಿರಲಿಲ್ಲ ನನಗೆ, ಫೋನ್ ಟ್ರೈ ಮಾಡ್ತಾನೆ ಇದ್ದೆ. ಮನೆಗೆ ವಾಟ್ಸಪ್ಪಲ್ಲಿ ನಾನು ಅವರಿಗೆ ಇನ್ವಿಟೇಷನ್ ಕಳಿಸಿದ್ದೆ, ಬರ್ತೀನಿ ಅಂತ ಹಾಕಿ ಪ್ರಾಬ್ಲಮ್ಸ್ ಅಂತ ಹಾಕಿದ್ರು ಮೆಸೇಜಿನ. ಸೊ ನಿಜವೂ ತುಂಬ ಶಾಕ್ ಸರ್ ಹೇಳ್ತಾ ಇದ್ರು, ನಿಮ್ಮ ಕನಸಿನಂತೆ ಮನೆ ಕಟ್ಟಬೇಕಂತ ಆಸೆ ಅಂತ. ಖುಷಿ ಆಗ್ತದೆ ನಾವು ಜೊತೆಯಲ್ಲಿ ನಿಂತು ಕಟ್ಟಿದ್ದೀವಿ ಅಂತ ಅಷ್ಟೇ. ತುಂಬ ಖುಷಿ ಆಗ್ತದೆ. ಎಲ್ಲರೂ ಬಂದೋದು, ನೀವೆಲ್ಲ ಬಂದಿದ್ದೀವಿ, ಹೇಳೋಕ್ಕಾಗ್ತಾ ಇಲ್ಲ. ತುಂಬ ಹ್ಯಾಪಿನೆಸ್ ಇದೆ. ಎಷ್ಟೋ ಜನರಿಗೆ ಸ್ಫೂರ್ತಿ ಅವರ ಒಂದು ಜರ್ನಿ. ಹೌದು, ಸಣ್ಣದೊಂದು ಅವಕಾಶಕ್ಕೋಸ್ಕರ ಹುಡ್ಕೊಬಂದರು ಇವತ್ತು ನಾಯಕನಾಗಿ ಹುಡುಗರಾಗಿ ಎಲ್ಲ ಹಂತದಲ್ಲೇ ಬೆಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ಅವ್ರ ವೈಫ್ ಆಗಿದ್ದೀನಿ ಅಂತ. ನನಗೆ ತುಂಬ ಪ್ರೌಡ್ ಇದೆ ಅಂತ. ಸರ್ ಅದೇ ನೇಮ್ ಇಡೋಕ್ಕೆ ಕಾರಣ ಏನಾಗಿದೆ ಅಂತ? ಇಲ್ಲ, ನಾನು ಕೃಷ್ಣನ ಭಕ್ತಾನೆ. ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಎತ್ತರದಲ್ಲಿ ಇರ್ತದೆ, ಅಂದರೆ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆ ಆಗಿದೆ. ಆಮೇಲೆ ನಾವು ಕೂಡ ಒಂದು ಉದ್ದೇಶ ಯಾವಾಗಲೂ ಏನಂತಾರೆ ಮ್ಯಾನಿಫೆಸ್ಟ್ ಮಾಡಬೇಕಂತ. ನಾವು ಏನು ಆಗಬೇಕಂತ ಇದ್ದೀವಿ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರಬೇಕು. ಸೊ ಶಿಖರಕ್ಕೆ ಬೆಳಿಬೇಕು, ಆ ಹೆಸರು ಮಾಡಬೇಕು ಅನ್ನೋದು ಯಾವಾಗಲೂ ಅದು ಒಂದು ಛಲ, ಒಂದು ಸ್ಫೂರ್ತಿ ಅನ್ನೋದಿದೆ. ಸೊ ಆ ಹೆಸರು ಶಿಖರದಲ್ಲಿ ಇದ್ದಾನೆ ಅಂತಂದರೆ ಆ ಥರದ್ದೇ ಒಂದು ಸಾಧನೆ ಮಾಡ್ತಾ ಇರಬೇಕು, ಆ ಥರದ್ದು ಹೆಸರು ತೊಗೊಂಡು ಹೋಗ್ಬೇಕು. ಸೊ ಮುಂದಿನ ಪೀಳಿಗೆಗೆ ಒಂದು ಹೆಸರು ಕೊಟ್ಟು ಹೋಗ್ಬೇಕು. ಸೊ ಹಾಗಾಗಿ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಹೆಸರು ಇರಲಿ. ಸೊ ಅದಕ್ಕೆ ಯಜಮಾನರು ಕೃಷ್ಣ, ಹಾಗಾಗಿ ಕೃಷ್ಣ ಶಿಖರ ಅಂತ. ಈ ಥರ ಮನೆ ಅಂತಂದರೆ ಇಂಟೀರಿಯರ್ ಮೊದಲ ಆಯ್ಕೆ ನಿಮ್ಮ ಕಡೆನೇ ಇರುತ್ತೆ, ಇಂಟೀರಿಯರ್ ತಲೆಗೆಸ್ಕೊಂಡು. ಇಲ್ಲ, ಹಾಗಂತ ಏನಿಲ್ಲ, ನಮ್ಮಿಬ್ರದ್ದು ಇದೆ ಇದರಲ್ಲಿ. ಹಾಂ, ನಾನು ಏನೇ ಯೋಚನೆ ಮಾಡಿದ್ರು ಅದನ್ನು ನಾನು ಇವರಿಗೆ ಫಸ್ಟ್ ಹೇಳೋದು. ಅವ್ರು ಅದ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡಿಕೊಡ್ತಾರೆ, ಅದೇ ಖುಷಿ. ಇದ್ರ ಜೊತೆಗೆ ಮನೆ ಯುದ್ಧಕಾಂಡದ ಬಗ್ಗೆ ಅದೇ ಈಗ ನಾಳೆಯಿಂದ ಮತ್ತೆ ಯುದ್ಧಕಾಂಡದ್ದು ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅಂದರೆ ಈಗ ಏನು ಸದ್ಯಕ್ಕೆ ರಿವೀಲ್ ಮಾಡಿಲ್ಲ, ಬಹಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿದೆ. ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ. ಅಲ್ಲಿ ಅಥವಾ ಏನು ಹೆಸರು ಮಾಡ್ಕೊಬಿಡುತ್ತೆ ಗೊತ್ತಿಲ್ಲ, ಬಟ್ ಕನ್ನಡಿಗರು ಅಂತ ಖಂಡಿತ ಹೆಮ್ಮೆ ಪಡ್ತಾರೆ. ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದ್ದಾರೆ, ಕನ್ನಡ ಸಿನಿಮಾಗೆ ಒಂದು ಕೀರ್ತಿ ತಂದುಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾನು ಕೂಡ ಬಂದು ನಿಂತ್ಕೊಳ್ಳೋಕೆ ಅನ್ನೋದು ಭಾಳ ಬಲವಾದ ಭರವಸೆ ಇದೆ ನನಗೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತೂ ಡೆಫಿನೆಟ್ಲಿ ಇದೆ. ನನಗೆ ಹೆಮ್ಮೆ ಇದೆ, ಜನನೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್.